ಇವತ್ತು ನಾನು ಒಂದು ಒಳ್ಳೆ ಗೀ ರೋಸ್ಟ್ ರೆಸಿಪಿನ ಹೇಳ್ಕೊಡ್ತೀನಿ. ಇದು ನಿಮಗೆ ಮಂಗಳೂರು ಕುಂದಾಪುರ ಸೈಡಲ್ಲಿ ತುಂಬಾ ಜಾಸ್ತಿಯಾಗಿ ಮಾಡುವಂಥ ರೆಸಿಪಿ. ಇವತ್ತು ನಾನು ಬೊಂಡಾಸ್ ಮೀನಿನ ಗೀ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಇಂಗ್ಲೀಷಲ್ಲಿ ಇದನ್ನು ಸ್ಕ್ವಿಡ್ ಅಂತಲೂ ಹೇಳ್ತಾರೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಫಿಶನ್ನು ಎಲ್ಲರೂ ಒಂದು ಸುಕ್ಕ ಇಲ್ಲದಿದ್ದರೆ ಗೀ ರೋಸ್ಟೇ ಮಾಡ್ತಾರೆ ಜಾಸ್ತಿಯಾಗಿ. ಸೊ ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇಳ್ಕೊಡ್ತೀನಿ. ಇದು ನಿಮಗೆ ನೀರು ದೋಸೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನೋಡಿ. ನಾನು ಯುನಿಕ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಈ ರೆಸಿಪಿಗೆ ನಾವು ಇಲ್ಲಿ ಆಯಿಲನ್ನು ಯೂಸ್ ಮಾಡಲ್ಲ, ಏನಿದ್ರೂ ಗೀಯನ್ನಷ್ಟೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇವಾಗ ನೋಡುವ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಬಿಸಿ ಇರುವ ನೀರನ್ನು ತಗೊಂಡಿದ್ದೀನಿ. ತುಂಬ ಬಿಸಿಯೂ ಅಲ್ಲ, ಹದವಾಗಿರಬೇಕು ನೀರು. ಇದಕ್ಕೆ ಇವಾಗ ನಾನು ಒಂದು 10ರಿಂದ 15 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 10 ಕ್ಯಾಶ್ಯೂ ನಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವಿವಾಗ ಒಂದು ಅರ್ಧ ಗಂಟೆಯಾದರೂ ನೆನೆ ಹಾಕೋಕ್ಕೆ ಬಿಡಬೇಕು. ನಂತರ ನಾನಿವಾಗ ಇಲ್ಲಿ ಒಂದು ಪ್ಯಾನ್ ತಗೊಂಡು ಇದಕ್ಕೆ ಮಸಾಲಾನ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳುವ. ನಾನಿಲ್ಲಿ ಇವಾಗ ಕೊತ್ತಂಬರಿ ಕಾಳನ್ನು ತಗೊಳ್ತಾ ಇದ್ದೀನಿ. ನಿಯರ್ಲಿ ನಾನೊಂದಿಲ್ಲಿ 3 ಸ್ಪೂನು ಕೊತ್ತಂಬರಿ ಕಾಳನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಜೀರಿಗೆ ಕಾಳನ್ನು ಕೂಡ ತಗೊಳ್ತಾ ಇದ್ದೀನಿ. ಜೀರಿಗೆ ಕಾಳನ್ನು ನಾನೊಂದು 2 ಸ್ಪೂನ್ ತಗೊಳ್ತಾ ಇದ್ದೀನಿ. ನಂತರ ಇದನ್ನು ಇವಾಗ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ರೋಸ್ಟ್ ಆದಾಗ ಇದರ ಅರೋಮಾ ನಮಗೆ ಬರುತ್ತೆ, ಆವಾಗ ಅಷ್ಟೇ ನೀವು ಆಫ್ ಮಾಡ್ಕೋಬೇಕು. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ಇದರ ಕಲರ್ ಚೇಂಜ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಅರ್ಧಂಬರ್ಧ ರೋಸ್ಟ್ ಮಾಡಿಕೊಂಡ್ರೆ ಇದು ಅಷ್ಟು ಟೇಸ್ಟಾಗಿ ಬರಲ್ಲ. ಇವಾಗ ನೋಡ್ಬೋದು ನೀವು ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನಿಲ್ಲಿ ನಿಮಗೆ ಒಂದು 1/2 ಟೇಬಲ್ ಸ್ಪೂನ್ ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನೊಂದು 1/4 ಟೇಬಲ್ ಸ್ಪೂನು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ರೋಸ್ಟ್ ಮಾಡುವಾಗ ಲೋ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ಆಗೋಕ್ಕೆ ಬಿಡಬೇಡಿ. ಸೊ ಹಾಗಾಗಿ ಒಂದು 2 ಸೆಕೆಂಡು ರೋಸ್ಟ್ ಆದ ನಂತರ ನೀವು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಈ ಬಾಣಲೆ ಬಿಸಿಗೆ ನಿಮಗೆ ಅದು ರೋಸ್ಟ್ ಆಗುತ್ತೆ ತಣ್ಣಗಾಗುವಷ್ಟರಲ್ಲಿ. ಇವಾಗ ನೋಡ್ಬೋದು ನಾನು ಇದನ್ನು ತುಂಬ ಬ್ಲ್ಯಾಕ್ ಆಗೋಕ್ಕೆ ಬಿಡಬೇಡಿ, ಅದಷ್ಟು ಚೆನ್ನಾಗಾಗಲ್ಲ. ಸೊ ಆದಷ್ಟು ಲೈಟಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡುವ. ಇವಾಗ ನಾನಿಲ್ಲಿ ಸ್ಕ್ವಿಡ್ಡನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಆಗ ಕಟ್ ಮಾಡ್ಕೋಬೋದು, ಆದರೆ ಜಾಸ್ತಿಯಾಗಿ ರೌಂಡಾಗಿ ಕಟ್ ಮಾಡ್ಕೋತಾರೆ. ನಾನು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನೊಂದು 1/4 ಟೇಬಲ್ ಸ್ಪೂನು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಬೇಕು ಅಂತ ಇದ್ದರೆ ಲಿಂಬೆ ರಸನ ಕೂಡ ಹಾಕ್ಕೋಬೋದು, ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ. ಇದನ್ನು ನೀವು ಚೆನ್ನಾಗಿ ಒಮ್ಮೆ ಮ್ಯಾರಿನೇಟ್ ಮಾಡ್ಕೋಬೇಕು. ಉಪ್ಪು ಇಲ್ಲಿ ನೀವು ಜಾಸ್ತಿ ಹಾಕೋಬೇಕು ಅಂತಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಮತ್ತೆ ನಾವು ಮಸಾಲ ಗ್ರೇವಿ ಮಾಡ್ಕೊಂಡ ನಂತರ ನಾವು ಅದಕ್ಕೆ ಉಪ್ಪು ಹಾಕ್ತೀವಿ. ಇವಾಗ ಇದನ್ನು ನಾನು ಮ್ಯಾರಿನೇಟ್ ಮಾಡಿ ಬಿಡ್ತೀನಿ. ಹಾಗೆ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ಆವಾಗಲೇ ನೆನೆ ಹಾಕಿದಂಥ ಮೆಣಸು ಹಾಗೆ ಕ್ಯಾಶ್ಯೂ ನಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ನೀರಲ್ಲಿ ನೆನೆ ಹಾಕಿಟ್ಟಿದ್ರಿಂದ ಅದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಈ ಥರ ಸ್ಮೂತಾಗಿ ಬರಬೇಕು ಅಂದರೆ ನೀವು ಮೆಣಸನ್ನು ನೆನೆ ಹಾಕ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿನ ತಗೊಳ್ತಾ ಇದ್ದೀನಿ. ಶುಂಠಿನ ಕೂಡ ಹಾಕ್ಕೊಂಡೆ. ಹಾಗೆ ಒಂದು 10ರಿಂದ 15 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೂ ಏನಾಗಲ್ಲ, ಇನ್ನೂ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಹಾಗೆ ನಾನಿಲ್ಲಿ 1/4 ಟೇಬಲ್ ಸ್ಪೂನು ಸಾಸಿವೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ತುಂಬ ಹಾಕ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ 1/4 ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನಂತರ ನಾನಿವಾಗ ಇದಕ್ಕೆ ಸ್ವಲ್ಪ ಹುಳಿನ ಹಾಕ್ಕೊಳ್ತೀನಿ. ನಾನಿಲ್ಲಿ ಆವಾಗ ಲಿಂಬೆನ ಯೂಸ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮ್ಯಾರಿನೇಷನ್ಗೆ ಲಿಂಬೆನ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಹುಳಿನ ಸ್ಕಿಪ್ ಮಾಡ್ಕೋಬೋದು. ಯಾಕಂದರೆ ಜಾಸ್ತಿ ಹುಳಿ ಆದರೆ ಗೀ ರೋಸ್ಟು ಅಷ್ಟು ಟೇಸ್ಟಾಗಿ ಬರಲ್ಲ. ಹಾಗಾಗಿ ನಾನಿಲ್ಲಿ ಇವಾಗ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ತುಂಡು ಬೆಲ್ಲನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್, ನಿಮ್ಗೆ ಬೇಕು ಅಂತ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಗೆ ನಾನಿಲ್ಲಿ
ಡ್ರೈ ರೋಸ್ಟ್ ಮಾಡ್ಕೊಂಡಂಥ ಮಸಾಲ ಎಲ್ಲ ತಣ್ಣಗಾಗಿದೆ, ಅದನ್ನು ಕೂಡ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಎಷ್ಟು ಬೇಕು ಗ್ರೈಂಡ್ ಆಗಲಿಕ್ಕೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದು ಪೇಸ್ಟಾಗಿ ಬರಬೇಕು. ಹಾಗೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು ಇದಕ್ಕೆ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಎಣ್ಣೆ ಹಾಕೋ ಹಾಗಿಲ್ಲ, ತುಪ್ಪನ ಹಾಕಿದ್ದೇನೆ ಇದು ತುಂಬ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ಈ ರೆಸಿಪಿಗೆ ಜಾಸ್ತಿ ತುಪ್ಪನೇ ಯೂಸ್ ಆಗುತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು, ಇವಾಗ ಇದು ನೀರಾಗಿದೆ ತುಪ್ಪ, ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಮಸಾಲ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಈ ಥರ ಗೀ ರೋಸ್ಟಿಗೆ ಗ್ರೈಂಡ್ ಆಗಬೇಕು, ತರಿಯಾಗಿ ಇರಬಾರ್ದು. ಪೇಸ್ಟ್ಗೆ ಈ ಥರ ಆಗಬೇಕು. ಹಾಗೆ ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಥಿಕ್ನೆಸ್ ಗೊತ್ತಾಗುತ್ತೆ ಅಲ್ವಾ, ಅಷ್ಟು ಇದ್ದರೆ ಸಾಕಾಗುತ್ತೆ. ಬೇಕು ಅಂತಿದ್ರೆ ಸ್ವಲ್ಪ ನೀರು ಹಾಕೋಬೋದು, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಿದಂಥ ಸ್ಕ್ವಿಡ್ಡನ್ನು ಹಾಕ್ಕೊಂಡಾಗ ಅದರಲ್ಲೂ ಕೂಡ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ತುಪ್ಪದ ಜೊತೆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು. ಮತ್ತು ಇದನ್ನು ಒಂದು ಅಟ್ಲೀಸ್ಟ್ ನೀವು 20 ನಿಮಿಷ ಆದರೂ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಇದಕ್ಕೀಗ ಖಾರಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನು ಕರಿಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಗುಂಟೂರು ಮೆಣಸನ್ನು ಏನು ಯೂಸ್ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಖಾರಕ್ಕಾಗಿ ನಾನಿಲ್ಲಿ ಕರಿಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಖಾರ ಆದರೂ ಅಷ್ಟು ಚೆನ್ನಾಗಿ ಬರಲ್ಲ. ಇವಾಗ ನಾನು ಇದಕ್ಕೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂಥ ಸ್ಕ್ವಿಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಸಾಲಾನ ಒಂದು 20 ನಿಮಿಷ ಆದರೂ ಬೇಯಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಿಸಿಕೊಂಡ ನಂತರನೇ ಸ್ಕ್ವಿಡ್ ಹಾಕೋಬೇಕು, ಯಾಕಂದರೆ ಸ್ಕ್ವಿಡ್ ಬೇಗನೆ ಬೇಯುತ್ತೆ. ಇದಕ್ಕೆ ತುಂಬ ಟೈಮ್ ಬೇಕು ಅಂತ ಇಲ್ಲ, ಬಟ್ ಮಸಾಲಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಮಸಾಲ ಒಂದು ಸಲ ಚೆನ್ನಾಗಿ ಫ್ರೈ ಆದ ನಂತರನೇ ನೀವು ಇಲ್ಲಿ ಸ್ಕ್ವಿಡ್ಡನ್ನು ಹಾಕ್ಕೊಳ್ಳಿ. ಸ್ಕ್ವಿಡ್ಡನ್ನು ಹಾಕ್ಕೊಂಡು ಮಸಾಲದ ಜೊತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾವು ಆವಾಗ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಅಷ್ಟೇ ಹಾಕ್ಕೊಂಡಿದ್ವಿ, ಮಸಾಲಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ನಾನಿಲ್ಲಿ ಮಸಾಲಕ್ಕೆ ಇವಾಗ ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಇವಾಗ ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲಕ್ಕೆ ನೀವು ಉಪ್ಪು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ, ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕ್ಕೂ ಹೋಗಬೇಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಚೆನ್ನಾಗಿ ಮಸಾಲ ತುಪ್ಪದ ಜೊತೆ ಫ್ರೈ ಆಗಬೇಕು. ಹಾಗೆ ಸ್ಕ್ವಿಡ್ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಹಾಗೆ ಬಿಡ್ತೀನಿ. ಇವಾಗ ನೋಡ್ಬೋದು ತುಪ್ಪ ಎಲ್ಲ ಬಿಟ್ಕೊಂಡಿದೆ, ಈ ಥರ ಬರಬೇಕು. ಸೈಡಲ್ಲೆಲ್ಲ ನೋಡಿ ನೀವು ತುಪ್ಪ ಎಲ್ಲ ಚೆನ್ನಾಗಿ ಮಸಾಲದಿಂದ ಸಪ್ರೇಟ್ ಆಗಿದೆ. ಈ ಥರ ಆದಾಗ ಸ್ವಲ್ಪ ಬೆಂದಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂತಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಎಷ್ಟು ಹಾಕ್ಕೊಳ್ತೀರಾ ಅಷ್ಟು ಟೇಸ್ಟ್ ಹಾಗೂ ಫ್ರೇಗ್ರೆನ್ಸ್ ಕೂಡ ಇರುತ್ತೆ, ಮಸಾಲ ಕೂಡ ಅಷ್ಟೇ ಟೇಸ್ಟಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇವಾಗ ಗೀ ರೋಸ್ಟ್ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.